ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ಸಂಚರಿಸುವವರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಈ ಮಾರ್ಗಕ್ಕೆ ಇದೀಗ 5ನೇ ಮೆಟ್ರೋ ಟ್ರೈನ್ ಆಗಮಿಸುತ್ತಿದ್ದು ನಾಳೆಯಿಂದ ಟ್ರ್ಯಾಕ್ಗಿಳಿಯಲಿದೆ. ಆ ಮೂಲಕ ಯೆಲ್ಲೋ ಲೈನ್ನಲ್ಲಿ ಇನ್ಮುಂದೆ ಪ್ರತಿ 15 ನಿಮಿಷಕ್ಕೊಂದರಂತೆ ರೈಲುಗಳು ಸಂಚಾರ ಮಾಡಲಿವೆ. ಯೆಲ್ಲೋ ಲೈನ್ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ನೀಡಿದೆ. ಬೆಂಗಳೂರಿನ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಯೆಲ್ಲೋ ಲೈನ್ ಮೆಟ್ರೋ ಟ್ರೈನ್ಗಳು ಸಂಚರಿಸುತ್ತವೆ. ಈ ಮಾರ್ಗದಲ್ಲಿ ಸದ್ಯ 4 ಮೆಟ್ರೋ ಟ್ರೈನ್ಗಳು ಮಾತ್ರವೇ ಸಂಚರಿಸುತ್ತಿವೆ. ಬೋಗಿಗಳ ಕೊರತೆಯಿಂದ 4 ಮೆಟ್ರೋ ಟ್ರೈನ್ಗಳಷ್ಟೇ ಸಂಚರಿಸುತ್ತಿವೆ. ಇದೀಗ ನವೆಂಬರ್ 1ರಿಂದ 5ನೇ ಮೆಟ್ರೋ ಟ್ರೈನ್ ಸಂಚರಿಸಲಿದೆ ಎಂದು ಬಿಎಂಆರ್ಸಿಎಲ್ ಹೇಳಿದೆ. 5ನೇ ಮೆಟ್ರೋ ರೈಲಿನ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿದೆ. ಹೀಗಾಗಿ ನವೆಂಬರ್ 1ರಿಂದಲೇ 5ನೇ ರೈಲನ್ನ ಮೆಟ್ರೋ ಹಳಿಗೆ ಇಳಿಸಲು ಬಿಎಂಆರ್ಸಿಎಲ್ ನಿರ್ಧರಿಸಿದೆ. ಈಗ ಪ್ರತಿ ಮೆಟ್ರೋ ಟ್ರೈನ್ ನಡುವಿನ ಸಮಯದ ಅಂತರ 19 ನಿಮಿಷ ಇದೆ. 5ನೇ ಮೆಟ್ರೋ ರೈಲು ಸಂಚಾರ ಆರಂಭಿಸಿದ ಬಳಿಕ ಮೆಟ್ರೋ ರೈಲುಗಳ ಸಂಚಾರದ ನಡುವಿನ ಸಮಯದ ಅಂತರ 15 ನಿಮಿಷಕ್ಕೆ ಇಳಿಯಲಿದೆ. 5ನೇ ರೈಲಿನ ಸುರಕ್ಷತಾ ಪರೀಕ್ಷೆ ಮತ್ತು ತಾಂತ್ರಿಕ ಪರೀಕ್ಷೆ ಕಾರ್ಯ ಮುಗಿದಿದೆ. 5ನೇ ಮೆಟ್ರೋ ಟ್ರೈನ್ ನವೆಂಬರ್ 1ರಂದು ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ. ಈ ವರ್ಷದ ಆಗಸ್ಟ್ 10ರಂದು ಪ್ರಧಾನಿ ನರೇಂದ್ರ ಮೋದಿ ಹಳದಿ ಲೈನ್ ಮೆಟ್ರೋ ಮಾರ್ಗಕ್ಕೆ ಚಾಲನೆ ಕೊಟ್ಟಿದ್ರು. ಆರಂಭದಲ್ಲಿ 3 ರೈಲುಗಳೊಂದಿಗೆ ಸಂಚಾರ ಆರಂಭವಾಗಿತ್ತು. 25 ನಿಮಿಷಕ್ಕೊಮ್ಮೆ ರೈಲು ಸಂಚಾರ ಮಾಡ್ತಾ ಇತ್ತು. ಸೆಪ್ಟೆಂಬರ್ 10ರಂದು 4ನೇ ರೈಲು ಸೇರ್ಪಡೆಯಾಗಿತ್ತು. ಅದಾದ ನಂತರ ಪ್ರತಿ 19 ನಿಮಿಷಕ್ಕೊಮ್ಮೆ ರೈಲು ಸಂಚಾರ ನಡೀತಾ ಇತ್ತು. ಈಗ 5ನೇ ರೈಲು ಬೋಗಿಗಳು ಯೆಲ್ಲೋ ಲೈನ್ ತಲುಪಿದ್ದು ನವೆಂಬರ್ 1ರಿಂದ ಕಾರ್ಯಾಚರಣೆ ಮಾಡಲಿವೆ. ಐದನೇ ರೈಲು ಸಂಚರಿಸಿದರೆ ಪ್ರತಿ 15 ನಿಮಿಷಕ್ಕೊಮ್ಮೆ ರೈಲು ಸಂಚಾರವಾಗಲಿದೆ. ಆರ್ವಿ ರಸ್ತೆ ಬೊಮ್ಮಸಂದ್ರ ಮಾರ್ಗ ಟೆಕ್ ಕಾರಿಡಾರ್ ಮಾರ್ಗವಾಗಿದೆ. ಈ ಮಾರ್ಗದಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರ ಇದೆ. ಈ ಮಾರ್ಗದಲ್ಲೇ ಇನ್ಫೋಸಿಸ್ ಕಂಪನಿ, ಡೆಲ್ಟಾ ಕಂಪನಿ, ಬಯೋಕಾನ್ ಸೇರಿದಂತೆ ಅನೇಕ ಐಟಿ ಕಂಪನಿಗಳಿವೆ. ಬೊಮ್ಮಸಂದ್ರ ಭಾಗದಲ್ಲಿ ಗಾರ್ಮೆಂಟ್ಸ್ ಇವೆ. ಇವುಗಳ ಸಾವಿರಾರು ಉದ್ಯೋಗಿಗಳು, ಕಾರ್ಮಿಕರಿಗೆ ಈಗ ಮೆಟ್ರೋ ಟ್ರೈನ್ ಲೈಫ್ ಲೈನ್ ಆಗಿದೆ. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಳ್ಳುವುದಕ್ಕಿಂತ ಮೆಟ್ರೋ ಟ್ರೈನ್ನಲ್ಲಿ ಕೆಲವೇ ನಿಮಿಷಗಳಲ್ಲಿ ಆಫೀಸ್ ತಲುಪಲು ಅವಕಾಶ ಇದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.